ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಬಲಿಷ್ಠ ನಾಯಕ ನರೇಂದ್ರ ಮೋದಿಯವರು ಇವತ್ತು ಈ ದೇಶದಲ್ಲಿ ಒಬ್ಬ ನರೇಂದ್ರ ಮೋದಿಜಿಯವರ ಪಕ್ಷದ ಒಬ್ಬ ಕಾರ್ಯಕರ್ತ ಅಂತ ಹೇಳಿದರೆ ಅದು ಹೇಳ್ಕೊಳ್ಳಿಕ್ಕಂಥ ಒಂದು ಹೆಮ್ಮೆ ಇದೆ. ಜಮ್ಮು ಕಾಶ್ಮೀರದಲ್ಲಿ 2019ರಲ್ಲಿ ಒಂದು ಘಟನೆ ನಡೆದಿದೆ, ಪುಲ್ವಾಮಾ. ಅದರಲ್ಲಿ ಏನಾದರೂ ಫೇಲ್ಯೂರ್ಸ್ ಅಂತ ಅನಿಸುತ್ತೆ, ಏನು ಅನಿಸುತ್ತೆ ನಿಮಗೆ? ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು? ನೋಡಿ, ಇವತ್ತು ವಿರೋಧ ಪಕ್ಷದವರು ನಮ್ಮ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಕೆಲವೊಂದು ನಮ್ಮ ದೇಶ ವಿರೋಧಿ ಹೇಳಿಕೆ ಅಂತ ಹೇಳಿದ್ರೂ ತಪ್ಪಲಾಗಿದೆ. ಅಂಥ ಒಂದು ಹೇಳಿಕೆಯನ್ನು ನೀಡಿ ನಮ್ಮ ದೇಶದ ಘನತೆಯನ್ನು ಮತ್ತು ನಮ್ಮ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೋದಿನೇ ಬರಬೇಕು ಸೆಂಟ್ರಲ್ ಅಂದ್ರೆ ಇವರು ಬಂದ್ರೆ ಮೋದಿ ಬರ್ತಾರೆ, ಆ ಮಾತು ಬೇರೆ. ಬಸ್ ಹೆಲ್ಪ ಎಲ್ಲ ಇದು 2,000 ರೂಪಾಯಿ, ಮತ್ತೇನ ಇದು ಕರೆಂಟ್ ಬಿಲ್ಲ ಫ್ರೀ ಬರ್ತಾ ಇದೆ. ಕರೆಂಟ್ ಬಿಲ್ಲು ಒಂದು 6-7 ತಿಂಗಳಾದ್ಲ ಕರೆಂಟ್ ಬಿಲ್ಲು ಫ್ರೀ. ಕಾಂಗ್ರೆಸ್ಸೇ ಬಂದ್ರೆ ಒಳ್ಳೇದಂತ ಹೇಳಿ ನಮ್ಮೆಲ್ಲ ಅಭಿಪ್ರಾಯ. ಕಾಂಗ್ರೆಸ್ಸೇ ಬರ್ಬೇಕಂತ, ಯಾಕಂದ್ರೆ ಜಾತಿವಾದಿ ಅಂತ ಹೇಳಿ ಮಾಡಿ ಜಾತಿ ಮೇಲೆ ಮತ ತಗೊಂಡು ಇವರೆಲ್ಲ ಹಾಳು ಮಾಡಿಬಿಟ್ರಲ್ಲ. ಮಾಡ್ತೀನಿ. ಹಾಗೇನೆ ಇವತ್ತು ಪ್ರಜ್ವಲ್ ರೇವಣ್ಣ ಮತ್ತು JDS BJP ಅಲಯನ್ಸ್ ಆಗಿದೆ. ಮತ್ತೆ ಬಹುಶಃ ಅಲಯನ್ಸ್ ಆಗೋಕ್ಕಿಂತ ಮುಂಚೆ ಕಳೆದ 1 ವರ್ಷದ ಹಿಂದೆನೇ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟಿಗೆ ಸ್ಟೇಯನ್ನು ಹಾಕಿ ನನ್ನ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪ್ರದರ್ಶನ ಮಾಡಬಾರ್ದು ಅಂತೇಳಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ತಂದರು. ಈ ತಡೆಯಾಜ್ಞೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲವಾ? ಅಥವಾ ಹಿಂದುತ್ವ ಅಂತ ಹೇಳಿ ಜನರ ಮೇಲೆ ಜಾತಿ ಮೇಲೆ ರಾಜಕೀಯ ಮಾಡೋದು, ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಬಿಜೆಪಿ ಚುನಾವಣೆ ಬಂದವಾಗ ಈ ತರ ವಿಷಯಗಳನ್ನ ಹೇಳ್ತಾನೆ ಚುನಾವಣೆ ಮಾಡ್ತಾ ಇದೆ ಹೊರತು ಅವ್ರದ್ದು ಅಭಿವೃದ್ಧಿ ಕೆಲಸಗಳನ್ನ ನಾವು ಇದನ್ನ ಮಾಡಿದೀವಿ ಅಂತ ಹೇಳಿ ಅವರು ಚುನಾವಣೆ ಯಾವತ್ತೂ ಕೇಳಿದವರಿಲ್ಲ. ಸರ್, ಏನು ಅನಿಸ್ತಾ ಇದೆ ಈ ಸದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರ್ದು ಹವಾ ಜಾಸ್ತಿ ಇದೆ ಅಂತ? ಈ ಬಾರಿ BJPಯ ಒಂದು ಅಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ಸರ್, ಯಾಕೆ BJP ಅಂತ ಹೇಳಿ ಕಾಂಗ್ರೆಸ್ಸಿಂದ ಇರ್ಬೋದು, ಯಾಕೆ ಎರಡು ಅಭ್ಯರ್ಥಿ ಸ್ಟ್ರಾಂಗ್ ಇದ್ದಾರೆ, ಯಾಕೆ BJP? ಕಳೆದ 2014ರಿಂದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಈ ಭಾರತ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ತಂದಿದೆ, ನರೇಗಾ ಯೋಜನೆ ಆಗಿರ್ಬೋದು ಅಥವಾ ಉಜ್ವಲ ಯೋಜನೆ ಆಗಿರ್ಬೋದು, ಎಲ್ಲಕ್ಕಿಂತ ಮಿಗಿಲಾಗಿ ರಾಷ್ಟ್ರ ನಿರ್ಮಾಣದ ಒಂದು ಕನಸನ್ನು ಹೊತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ತ್ರಿವಳಿ ತಲಾಖ್, ಅಲ್ಪಸಂಖ್ಯಾತ ಬಂಧುಗಳಿಗೆ ತ್ರಿವಳಿ ತಲಾಖ್ ಅಂತಹ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವಂಥ ಯಾವುದಾದ್ರೂ ಒಬ್ಬ ನಾಯಕ ಇದ್ದರೆ ಅದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಭಾರತದ ಅವಿಭಾಜ್ಯ ಅಂಗವಾಗಿರುವಂತಹ ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನು ರದ್ದು ಮಾಡಿರುವಂತಹ ಏಕೈಕ ನಾಯಕ ಅದು ಪ್ರಧಾನಿ ನರೇಂದ್ರ ಮೋದಿಯವರು. ಮೊದಲೆಲ್ಲ ಜಮ್ಮು ಕಾಶ್ಮೀರದಲ್ಲಿ ನೀವು ಹೋಗ್ಬೇಕು ಅನ್ನೋದಾಗಿದ್ದರೆ, ಒಂದು ವಿದೇಶಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಇನ್ಯಾವುದಾದ್ರೂ ಒಂದು ದೇಶಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣದಲ್ಲಿದ್ದಾಗ 370ನೇ ವಿಧಿಯನ್ನು ರದ್ದು ಮಾಡಿ ಇವತ್ತು ಪ್ರತಿಯೊಬ್ಬ ಭಾರತೀಯನೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಹೋಗಿ ಅಲ್ಲೊಂದು ಸ್ಥಾನವನ್ನು ಕೊಂಡ್ಕೊಳ್ಬೋದು, ಅಲ್ಲಿ ನಾವು ಜೀವನವನ್ನು ಮಾಡ್ಬೋದು ಎನ್ನುವಂಥದ್ದನ್ನು ಒಂದು ಐತಿಹಾಸಿಕವಾದಂಥ ನಿಲುವನ್ನು ತಾಳಿ ಈ ಭಾರತಕ್ಕೆ ಜಮ್ಮು ಮತ್ತು ಕಾಶ್ಮೀರವನ್ನು ನಮ್ಮ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ಮಾಡಿಕೊಟ್ರಲ್ಲ, ಅದು ಎಲ್ಲಕ್ಕಿಂತ ಮಿಗಿಲಾದದ್ದು. ಆ ಕಾರಣಕ್ಕಾಗಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ನಮ್ಮ ದೇಶ ಬರಬಹುದು ಎನ್ನುವಂಥ ಭರವಸೆ ಮತ್ತು ಈ ಸತಿ BJP 400 ಪಾರ್ ಆಗುತ್ತೆ ಸರ್? ಖಂಡಿತವಾಗಿಯೂ. ಈಗ ನಾವು ನೋಡ್ತಾ ಇರುವಂಥ ಒಂದು ವಾಸ್ತವತೆ ಸಂಗತಿಯ ಪ್ರಕಾರ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಅಂದರೆ ಇವತ್ತು ನಾವು BJP ಕಾರ್ಯಕರ್ತರು ಅಥವಾ ಒಬ್ಬ BJPಯ ಮತದಾರ ಅಂತ ಹೇಳ್ತಾ ಹೋದರೆ ಇವತ್ತು ನಮ್ಮನ್ನು ನೋಡುವಂಥ ದೃಷ್ಟಿನೇ ಬೇರೆ ಇದೆ. ಒಬ್ಬ ಬಲಿಷ್ಠ ನಾಯಕ ನರೇಂದ್ರ ಮೋದಿಯವರು ಇವತ್ತು ಈ ದೇಶದಲ್ಲಿ ಒಬ್ಬ ನರೇಂದ್ರ ಮೋದಿಜಿಯವರ ಪಕ್ಷದ ಒಬ್ಬ ಕಾರ್ಯಕರ್ತ ಅಂತ ಹೇಳಿದರೆ ಅದು ಹೇಳ್ಕೊಳ್ಳಿಕ್ಕಂಥ ಒಂದು ಹೆಮ್ಮೆ ಇದೆ. ಮತ್ತು ಅದು ಆ ರೀತಿ ಅದೊಂದು ಫೀಲೇ ಬೇರೆ ಇದೆ. ಸರ್, ಈಗ ನೀವು ಜಮ್ಮು ಮತ್ತು ಕಾಶ್ಮೀರ ಬಗ್ಗೆ ಮಾತಾಡಿದ್ದೀರಾ. ಜಮ್ಮು ಕಾಶ್ಮೀರದಲ್ಲಿ 2019ರಲ್ಲಿ ಒಂದು ಘಟನೆ ನಡೆದಿದೆ, ಪುಲ್ವಾಮಾ. ಅದರಲ್ಲಿ ಏನಾದರೂ ಫೇಲ್ಯೂರ್ಸ್ ಅಂತ ಅನಿಸುತ್ತೆ, ಏನು ಅನಿಸುತ್ತೆ ನಿಮಗೆ? ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು? ನೋಡಿ, ಇವತ್ತು ವಿರೋಧ ಪಕ್ಷದವರು ನಮ್ಮ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಕೆಲವೊಂದು ನಮ್ಮ ದೇಶ ವಿರೋಧಿ ಹೇಳಿಕೆ ಅಂತ ಹೇಳಿದ್ರೂ ತಪ್ಪಲಾಗಿದೆ. ಅಂಥ ಒಂದು ಹೇಳಿಕೆಯನ್ನು ನೀಡಿ ನಮ್ಮ ದೇಶದ ಘನತೆಯನ್ನು ಮತ್ತು ನಮ್ಮ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಅಂತ ಹೇಳಿದರೆ ಇಲ್ಲೇ ನಮ್ಮ ಸ್ಥಳೀಯ ಒಬ್ಬ ಕಾಂಗ್ರೆಸ್ಸಿನ ನಗರಸಭಾ ಉಪಾಧ್ಯಕ್ಷರೊಬ್ಬರು ಪುಲ್ವಾಮಾ ಅಟ್ಯಾಕ್ ಭಾರತೀಯ ಜನತಾ ಪಕ್ಷದ ಒಂದು ಪೂರ್ವನಿಯೋಜಿತ ಸಂಚು ಅಂತ ಹೇಳಿದರು. ಈ ರೀತಿಯ ಹೇಳಿಕೆನೇ ಕಾಂಗ್ರೆಸ್ಗೆ ಒಂದು ಮೈನಸ್ ಪಾಯಿಂಟ್ ಅಂತ ನಾನು ಹೇಳ್ತೇನೆ. ಯಾಕಂದರೆ ಇವತ್ತು ನಮ್ಮ ದೇಶದ ಯೋಧರು ಅದು ಯಾರೇ ಆಗಿರ್ಬೋದು,
ಈ ದೇಶದ ಯೋಧರು ತಮ್ಮ ತ್ಯಾಗ ಮತ್ತು ಬಲಿದಾನಗಳಿಂದ ಕೂಡಿರುವಂತಹ ಒಂದು ಯುದ್ಧವನ್ನು ಮಾಡಿ ಗೆದ್ದಾಗ ಅದನ್ನು ಒಂದು ಪಕ್ಷದ ಸಂಚು ಅಥವಾ ಒಂದು ಪಕ್ಷಕ್ಕೆ ಈ ಕ್ರೆಡಿಟ್ ಹೋಗುತ್ತೆ ಅನ್ನೋದಾಗಿದ್ದರೆ ಅದು ನಮ್ಮ ಮೂರ್ಖತನದ ಪರಮಾವಧಿ. ಈ ರೀತಿಯ ಹೇಳಿಕೆ ನಿಜಕ್ಕೂ ಒಪ್ಪಿಕೊಳ್ಳುವಂಥದ್ದೇ ಹೇಳಿಕೆ ಅಲ್ಲ. ಸೊ ಪುಲ್ವಾಮಾ ಅಟ್ಯಾಕ್ ನಮ್ಮ ಪ್ರತಿಯೊಬ್ಬ ಭಾರತೀಯನ ಒಂದು ಗೌರವಕ್ಕೆ ಹೆಮ್ಮೆ ಪಡುವಂತಹ ವಿಷಯ. ನಿಜವಾಗ್ಲೂ ಸರ್, ಇದು ಪ್ರತಿಯೊಂದು ಭಾರತೀಯರ ಹೆಮ್ಮೆ ಪಡುವ ವಿಷಯ. ಧನ್ಯವಾದ ಸರ್. ಈಗ ನಡೀತಾ ಇರೋದಂದ್ರೆ 2024 ಲೋಕಸಭಾ ಚುನಾವಣೆ. ಇಲ್ಲಿ ಉತ್ತರ ಕನ್ನಡದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ ಮತ್ತು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೆ ನಿಂತ್ಕೊಂಡಿದ್ದಾರೆ. ಎರಡು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಬಟ್ ಈ ಸತಿ ಯಾರ್ದು ಹವಾ ಜಾಸ್ತಿ ಇರ್ಬೋದು, ಯಾರು ಗೆಲ್ಬಹುದು ಸರಿ ಅನಿಸ್ತಾ ಇದೆ? ನನ್ನ ಇದ್ರ ಪ್ರಕಾರ ಮೋದಿನೇ ಬರಬೇಕು. ಸೆಂಟ್ರಲ್ ಅಂದ್ರೆ ಇವ್ರು ಬಂದ್ರೆ ಮೋದಿ ಬರ್ತಾರೆ, ಆ ಮಾತು ಬೇರೆ. ಈಗ ಕಾಗೇರಿ ಬರದೆ ಮೋದಿ ಒಬ್ಬರೇ ಇದ್ರ ಮೇಲೆ ಆಗೋದಿಲ್ಲ, ಎಲ್ಲರೂ ಬರಬೇಕು. ಅದು ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷದಲ್ಲಿ ಏನು ರಾಜ್ಯಭಾರ ಮಾಡಿದ್ದಾರೆ ಇದ್ರ ಮೇಲಿಂದ ಗೊತ್ತಾಗ್ತದೆ. ಈಗ ನೀವು ಇದು ನೋಡಿದ್ರಿ, ಈಗ ಮುಸ್ಲಿಂ ಮತ್ತು ಹಿಂದೂಗಳಿಗೆ ಈಗ ಇವ್ರದ ಮಕ್ಕಳಿಗೆ ಆಸ್ತಿ ಮಾಡಿ ಇಟ್ಟಾರೆ ಅಂತ ಇಟ್ಕೊಳ್ರಿ. ಆ ಆಸ್ತಿಯಲ್ಲಿ 55% ಗೌರ್ಮೆಂಟಿಗೆ ಕೊಡಬೇಕು. ಅಲ್ಲಿ ಬರ್ತಿದ್ದೆ ಸರ್, ಅದು ಮ್ಯಾನಿಫೆಸ್ಟೋ ಇವರು ಯಾರು ನಮ್ಮ ಸಿಂಗ್ ಇದ್ನಲ್ರಿ, ಮನಮೋಹನ್ ಸಿಂಗ್ ಪ್ರಧಾನಿ ಆಗಿಲ್ಲ ಆವಾಗ ಮಾಡಿದ ಅಗ್ರಿಮೆಂಟ್ ಇದೆ. ಅದು ಆ ಅಗ್ರಿಮೆಂಟ್ ಮಾಡಿಟ್ಟಾರೆ. ಅದನ್ನು ರಾಹುಲ್ ಗಾಂಧಿ ಈಗ ಜಾರಿಲಿ ತರೋರು. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇರೋ ಪ್ರಕಾರ ಎರಡು ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದೆ. ಈಗ ಕಳೆದ 25 ವರ್ಷಗಳಿಂದ ಬಿಜೆಪಿದು ಕ್ಯಾಂಡಿಡೇಟ್ ಇತ್ತು, ಬಹಳಷ್ಟು ಡೆವಲಪ್ಮೆಂಟ್ 30 ವರ್ಷದಿಂದ ಇತ್ತು. ಸಾರಿ, ಈಗ ಈ ಸತಿ ಏನಾದರೂ ಬದಲಾವಣೆ ಬೇಕಾ ಅಥವಾ ಅದೇ ಕಂಟಿನ್ಯೂ ಇರಬೇಕು? ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆಗಬೇಕು. ದೇಶದ ಅಭಿವೃದ್ಧಿ ಮತ್ತು ದೇಶದ ಹಿತರಕ್ಷಣೆಯಿಂದ ನರೇಂದ್ರ ಮೋದಿಯವರು ಮತ್ತೊಂದ್ಸಲ ಪ್ರಧಾನಮಂತ್ರಿ ಆಗಬೇಕು. ನಮ್ದು ಅದೇ, ನಾವು ಇಲ್ಲಿ ಉತ್ತರ ಕನ್ನಡದಲ್ಲಿ ಕ್ಯಾಂಡಿಡೇಟ್ ನೋಡಂಗಿಲ್ಲ ನಾವು. ನಿಮ್ಗೆ ಹೇಳ್ಬೇಕಂದ್ರೆ ಈಗ ಎಷ್ಟು ವರ್ಷ 6 ಸಲ ಅನಂತ್ ಕುಮಾರ್ ಹೆಗಡೆ ಬಂದಿದ್ದು. ನಾವು ಅನಂತ್ ಕುಮಾರ್ ಹೆಗಡೆಗೆ ನೋಡಿ ನಾವು ಓಟ್ ಹಾಕ್ತಾ ಇಲ್ಲ ಇತ್ತು. ನಾವು ಬಿಜೆಪಿ ನೋಡಿ ಓಟ್ ಹಾಕಿಲ್ಲ. ಡೆವಲಪ್ಮೆಂಟ್ ಆಗಿಲ್ಲ. ನಾವು ಇಲ್ಲಿ ಅಲ್ಲ, ನಾವು ಇಲ್ಲಿ ನಾವು ಎಲ್ಲ ಕಡೆ ಅಡ್ಡಾಡ್ಲಿಕ್ಕೆ ಆಗಲ್ಲ. ಅಲ್ಲ, ನಾವು ನೀವು ಯಾವ್ದು ಪಕ್ಷಕ್ಕೆ ಹಾಕಿ ಬಟ್ ಕ್ಯಾಂಡಿಡೇಟ್ ನೋಡ್ ಹಾಕಿದ್ರೆ ಕ್ಯಾಂಡಿಡೇಟ್ ಸ್ಟ್ಯಾಂಡ್ ಮಾಡಿದ ಕೆಲಸ ಮಾಡಲ್ಲ. ನಾವು ಏನು ಉಂಟಲ್ಲ, ನಾವು ಅಲ್ಲ, ನಾವು ಏನು ಉಂಟಲ್ಲ, ನಾವು ಉತ್ತರ ಕನ್ನಡ ಬಗ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ಕಾರವಾರ ಜಿಲ್ಲೆ ಹೇಳ್ಬೇಕಂದ್ರೆ ನಾವು ಕ್ಯಾಂಡಿಡೇಟ್ ನೋಡಂಗಿಲ್ಲ. ಯಾಕೆ ಅನಂತ್ ಕುಮಾರ್ ಹೆಗಡೆ ಇಲ್ಲಿ ನೋಡಿ ಏನು ಕೆಲಸ ಮಾಡಿಲ್ಲ, ಆದ್ರೂ ನಾವು ಅವ್ರಿಗೆ ಓಟ್ ಹಾಕ್ತಿದ್ವು. ಯಾರಿಗೆ ನೋಡಿ ಓಟ್ ಹಾಕ್ತಿದ್ವಿ? ಯಾಕಂದ್ರೆ ಹೇಳಿದ್ರೆ ನಮ್ಗೆ ಸೆಂಟ್ರಲ್ಲೇ ಬಿಜೆಪಿ ಗೌರ್ಮೆಂಟ್ ಬರಬೇಕು. ಮತ್ತು ಮೋದಿಗಿಂತ ಮೊದಲು ಈಗಿನ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿಂತಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ನೋಡಿ ನಾವು ಓಟ್ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಮೋದಿಗೆ ನೋಡಿ ಓಟ್ ಆಗ್ತೇವೆ. 90% ಕಾರವಾರ ಜಿಲ್ಲೆ ಇದೇ ಐತೆ, ಗೊತ್ತಾಯ್ತು ನಿಮಗೆ. ಹಂಗಾಗಿ ವಿಶ್ವೇಶ್ವರ ಕಾಗೇರಿ ಬರೋದಿಲ್ಲ 100%. ಸರ್, ತಾವೇನು ಹೇಳ್ತೀರಾ? ಸೇಮ್ ಮೋದಿ, ಈ ಸದ್ಯ ಮೋದಿನೇ ಬರಬೇಕು. ಮುಂದೆ ಫ್ಯೂಚರ್ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ, ಹುಡುಗರ ಭವಿಷ್ಯಕ್ಕಾಗಿ ಎಲ್ಲ ಮೋದಿ ಬಂದ್ರೆ ಚಲೋ. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಮಾಡ್ತಾ ಇದಾರೆ. ಮತ್ತೆ ಮೋದಿ ಗೌರ್ಮೆಂಟ್ ಒಳ್ಳೆ ಕೆಲಸ. ಗೌರ್ಮೆಂಟ್ ಏನು ಸ್ಪೆಷಲ್ ಯುವಜನರಿಗೆ ಏನು ಸ್ಪೆಷಲ್? ಯುವಜನರಿಗೆ ಎಲ್ಲ ಗೊತ್ತಾಗಿದೆ. ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಏನಿದೆ ಎಲ್ಲ ಪ್ರೋಗ್ರೆಸ್ ಎಲ್ಲ ತಗೊಂಡ್ ಬರ್ತಾ ಇದಾರೆ. ಒಳ್ಳೆ ಗೌರ್ಮೆಂಟ್ ಇದೆ ಕೇಂದ್ರದಲ್ಲಿ. ಮತ್ತೆ ಮೋದಿ ಗೌರ್ಮೆಂಟ್ ಬರುತ್ತೆ. ಅಮ್ಮ, ಏನ್ ಅನ್ಸುತ್ತೆ ಈ ಸತಿ ಯಾರ ಸರ್ಕಾರ ಬರಬೇಕು? ಏನ್ ಅನ್ಸುತ್ತೆ ನಿಮ್ಗೆ? ಯಾವ್ದು ಬಂದ್ರು ಅಷ್ಟೇ. ನೀವು ಈಗ ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ, ಈಗ ಸ್ವಲ್ಪ ಎಲ್ಲಾರ್ಗೆ ಸಹಾಯ ಮಾಡಾಕತ್ತಾರಲ್ಲ, ಅದಕ್ಕೆ ಕಾಂಗ್ರೆಸ್ ಅಂತ. ಅದು ಇದು ಕೊಡ್ಲಿಕ್ಕೆ ಗ್ಯಾರಂಟಿಗಳೆಲ್ಲ ಕೊಡಾಕತ್ತಾರಲ್ಲ. ಗ್ಯಾರಂಟಿ ಸಿಕ್ತು ನಿಮ್ಗೆ? ನಮ್ಗೆ ಸಿಕ್ಕೈತಿ. ಏನಾರು ಸಿಕ್ತಮ್ಮ ಗ್ಯಾರಂಟಿ ನಿಮ್ಗೆ? ಬಸ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ ಅದೆಲ್ಲ ಎಲ್ಲ ಸಿಕ್ಕೈತಿ. ಮತ್ತೆ ಬಿಜೆಪಿ ಅವರು ಗ್ಯಾರಂಟಿ ಕೊಡಾಕ್ತಾರಮ್ಮ. ಕೊಡ್ಲಿ ಬಿಡ್ರಿ. ಅಂದ್ರೆ ಈ ಸತಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಎಲ್ಲಾರು ಅದನ್ನ ಹೇಳ್ತಾರೆ. ಬಸ್ ಹೆಲ್ಪ್ ಎಲ್ಲ ಇದ 2000 ರೂಪಾಯಿ. ಮತ್ತೆ ಇದ ಕರೆಂಟ್ ಬಿಲ್ಲ ಫ್ರೀ ಬರ್ತಾ ಇದೆ. ಕರೆಂಟ್ ಬಿಲ್ಲು ಒಂದ್ 6-7 ತಿಂಗಳಾತ್ಲ ಕರೆಂಟ್ ಬಿಲ್ಲು ಫ್ರೀ. ಅದೇ ದುಡ್ಡು ನೀವು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ತಾ ಮತ್ತೇನ್ ಮಾಡುದು? ಮನ್ಯಾಗ ಗಂಡುಗಳು ಇಲ್ದ್ರ ಮತ್ತೇನ್ ಅದನ್ನ ಯೂಸ್ ಮಾಡ್ತಾರ. ಮತ್ತೇನ್ ಮಾಡ್ತಾರ? ನಮ್ ಗಂಡುಗಳ್ನು ತೀರ್ಕೊಂಡಾರ.
18 ವರ್ಷ ಆಯ್ತು. ಮತ್ತೆ ಅದನ್ನ ನಾವು ಯೂಸ್ ಮಾಡಿ ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿಗಳಿಂದ ನಿಮ್ಗೆ ಸಹಾಯ ಆಯ್ತು ಅಂತ ಹೇಳ್ತಾ ಇದ್ದೀರಿ. ಸಹಾಯ ಆಯ್ತಲ್ಲ, ಈಗ 8-9 ತಿಂಗಳಾಯ್ತು ಈಗ ಸಹಾಯ ಆಯ್ತು. ಈ ಸತಿ ಯಾರ್ದು ಸರ್ಕಾರ ಬರ್ಬೇಕಂತ ನೀವು ಆಸೆ ಪಡ್ತೀರಿ? ನಮ್ದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಯಾಕೆ? ಯಾಕಂದ್ರೆ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು ಅವರು. ಅಂದ್ರೆ ಏನು ಹೆಲ್ಪ್? ನಿಮ್ಗೆ ಒಂದು ಫ್ರೀ ಗ್ಯಾರಂಟಿಯಿಂದ ಹೆಲ್ಪ್ ಆಯ್ತು? ಏನಾಯ್ತು? हाँ, हमारे बच्चे कर्नाटक में है, हमारे बच्चे कर्नाटक में, मैं कर्नाटक में जाते, हमको फायदा है. फिर भी हमें बच्चे पास मांगते, बच्चे एक बार देते थे, एक बार नहीं देते थे. अभी तो आधार कार्ड एक हमको आधार है, तो वो भी हुआ. 1-2 हज़ार का भी एक हमको आधार हुआ, तो चावल का भी आधार फ्री. फिर भी हर चीज से हमारी कांग्रेस पेंशन 800 रुपए, वो पेंशन तो आती है हमारा गवर्नमेंट की, तो पेंशन आती है, करंट की बिल हमको फ्री है, तो भी हमारा बहुत ही हेल्प है. कांग्रेस सरकार में हाँ, ये बार हमको कांग्रेस सरकार आना जरूरी है. ಸರ್, ಏನು ಅನಿಸ್ತಾ ಇದೆ ಈ ಸತಿ ಉತ್ತರ ಕನ್ನಡ ಜಿಲ್ಲೆ ಯಾರು ಬರ್ಬೋದು, ಕಾಂಗ್ರೆಸ್ ಅಥವಾ ಬಿಜೆಪಿ? ಏನು ಯಾರ್ದು ಹವಾ ಜಾಸ್ತಿ ಇದೆ ಅಂತ? ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ 70 ವರ್ಷದಿಂದ ರಾಜಕಾರಣಿಯನ್ನು ಆಳ್ತಾ ಇದೆ. ಅವಾಗ ಯಾರಿಗೂ ತೊಂದರೆ ಆಗಲಿಲ್ಲ. BJP 10 ವರ್ಷದಿಂದ ಬಂದ ಮೇಲೆ ಯಾರಿಗೂ ಏನು ಅನ್ನಿಸ್ತಿದೆ, ಜನರಿಗೆ ಏನಿದೆ ಎಲ್ಲರಿಗೂ ಗೊತ್ತಿದೆ. ಈಗ ಕಾಂಗ್ರೆಸ್ಸೇ ಬಂದರೆ ಒಳ್ಳೇದಂತೇಳಿ ನಮ್ಮೆಲ್ಲ ಅಭಿಪ್ರಾಯ ಇದೆ. ಕಾಂಗ್ರೆಸ್ಸೇ ಬರಬೇಕಂತೇಳಿ. ಯಾಕಂದರೆ ಜಾತಿವಾದಿ ಅಂತೇಳಿ ಮಾಡಿ ಜಾತಿ ಮೇಲೆ ಮತ ತಗೊಂಡು ಇವರೆಲ್ಲ ಹಾಳು ಮಾಡಿಬಿಟ್ರಲ್ಲ, ಅದಕ್ಕೆ ಜನ ಎಲ್ಲ ಬೇಸರ ಎತ್ತಿದ್ದಾರೆ. ಈಗ ಕಾಂಗ್ರೆಸ್ಸೇ ಬರಬೇಕಂತೇಳಿ ನಮ್ಮೆಲ್ಲ ಅಭಿಪ್ರಾಯ. तावेन ಹೇಳ್ತೀರಿ? कांग्रेस ताव कांग्रेस आए तो अच्छा है हमारे को. हाँ, काम भी हो रहा है कांग्रेस की तरफ से थोड़ा बहुत. क्या काम हो रहा है? क्या भी काम कुछ भी दे रहा है तो कांग्रेस ही कर रहा है, दूसरा तो यहाँ कुछ नहीं. महंगाई बढ़ाई से भी पूरा फुल महंगाई है. सबके साथ में भाईचारा रहता है. इन लोग अपना भाईचारा कभी देखे ही नहीं, सिर्फ जातिवादी पे लड़ाने का और कुछ भी नहीं. आज सब मिल के जुल के चलने वाले लोग आज खुद ही बात नहीं करते. ऐसा वक्त आया. ಸರ್, ತಾವೇನು ಹೇಳ್ತಾ ಇದ್ದೀರಿ? ನಮ್ಮದು ಕಾಂಗ್ರೆಸ್. ಕಾಂಗ್ರೆಸ್ ಎಲ್ಲ ಸೌಲಭ್ಯ ಇದೆ, ತಿಂಗಳಿಗೆ 2,000 ಬರ್ತಾ ಇದೆ, ಅದೆಲ್ಲ ಸೌಲಭ್ಯ ಇದೆ. ನಮ್ಗಂತೂ ಲೇಡೀಸಿಗೆ ಬರ್ತಾ ಇರೋದು. ಮನೇಲಿ ನಡೀತಾ, ಸ್ವಲ್ಪ ನಮ್ಮ ಮನೆ ಸ್ವಲ್ಪ ಕಷ್ಟ, ಸ್ವಲ್ಪ ದೂರ ಆಗಿದೆ. ಕಾಂಗ್ರೆಸ್. ಕಾಂಗ್ರೆಸ್ ಈ ಸತಿ ಉತ್ತರ ಕನ್ನಡಕ್ಕೆ ಕಾಂಗ್ರೆಸ್ ಬಂದ್ರೆ ಬರ್ಲೇಬೇಕು. ನಾವು ಭಾಳ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅದೇ ಬರ್ಲೇಬೇಕಂತ. ಭಾರತ ದೇಶನೇ ಕಾಂಗ್ರೆಸ್ಗೋಸ್ಕರ ಇದು ಮಾಡ್ತಾ ಇದೆ, ಮತ್ತು ನಾವು ಯಾಕೆ ಮಾಡಬಾರ್ದು? ಕಾಂಗ್ರೆಸ್ಸೇ ಬರ್ಬೇಕಂತೇಳಿ ನಮ್ಮ ಅಭಿಪ್ರಾಯ. कांग्रेस ही सर. कांग्रेस सती कांग्रेस सर. कांग्रेस सती कांग्रेस में. थैंक यू सर. कांग्रेस सर. कांग्रेस सती कांग्रेस में. थैंक यू सर. ಸರ್, ಏನು ಅನ್ನಿಸ್ತಾ ಇದೆ ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು, ಯಾರ್ದು ಸೀಟ್ಸ್ ಜಾಸ್ತಿ ಬರ್ಬೋದು, ಏನು ಅನ್ನಿಸ್ತಾ ಇದೆ? ನಾವಂತರೂ ತೀರ್ಮಾನ ಮಾಡಿದ್ದೀವಿ ಏನಂತಂದರೆ, ನಾವು ಪ್ರತಿನಿಧಿಸುವಂಥ ಹಲವಾರು ಸಂಘಟನೆಗಳು ಈ ಬಾರಿ ಕೇಂದ್ರದಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಗಳಿಗೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಆ ನಿಟ್ಟಿನಲ್ಲಿ ದೇಶದ ಜನತೆ ಮತ್ತು ರಾಜ್ಯದ ಜನತೆ ಮತ್ತು ಜಿಲ್ಲೆಯ ಜನತೆ, ವಿಶೇಷವಾಗಿ ದಾಂಡೇಲಿ ಜನತೆ ಕೂಡ ಆ ರೀತಿಯಾದಂಥ ಒಂದು ಪ್ರಯತ್ನಕ್ಕೆ ಮುಂದಾಗಬೇಕಂತೇಳಿ ಈಗಾಗಲೇ ನಾವು ಹಲವು ಮಾಧ್ಯಮದ ಮುಖಾಂತರ ಕರೆಯನ್ನು ಕೊಟ್ಟಿದ್ವಿ. ಇದರ ಮಧ್ಯದಲ್ಲಿ ಕಳೆದ 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಇವತ್ತು ಆಳ್ವಿಕೆ ಮಾಡಿ ಉಳ್ಳವರನ್ನು ಉದ್ಧಾರ ಮಾಡಿದೆ ಹೊರತು ಬಡವರಿಗೆ, ನಿರ್ಗತಿಕರಿಗೆ ಮತ್ತು ದಲಿತ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯಾದಂಥ ನೀಡನ್ನು ಅಥವಾ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡದೇ ಇರುವ ಕಾರಣಕ್ಕೋಸ್ಕರ, ಮತ್ತು ಅದರ ಒಂದೇ ಕಾರಣಕ್ಕೋಸ್ಕರ ಅಲ್ಲ, ಜೊತೆಯಲ್ಲಿ ಇವತ್ತು ಅಲ್ಪಸಂಖ್ಯಾತರು, ದಲಿತರು ಮತ್ತು ವಿವಿಧ ರೈತರು, ಕಾರ್ಮಿಕರು ಇವತ್ತು ಹಲವು ರೀತಿಯ ಹತಾಶಕ್ಕೆ ಒಳಗಾಗಿದ್ದನ್ನು ಈಗಾಗಲೇ ನೀವು 10 ವರ್ಷಗಳ ಕಾಲ ಆಳ್ವಿಕೆ ಸಂದರ್ಭದಲ್ಲಿ ನೋಡಿರ್ಬೋದು. ದೊಡ್ಡ ರೀತಿಯ ರೈತರ ಹೋರಾಟ, ಕಾರ್ಮಿಕರ ಹೋರಾಟ ಇವೆಲ್ಲವೂ ಕೂಡ ನಡೆದಿದೆ. ಮತ್ತು ಇವತ್ತು ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಬಡವರ ವಿರೋಧಿ ಕೇಂದ್ರ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಈ ಅವಧಿಯಲ್ಲಿ ಬಡವರಾಗಿ ಉಳಿದ್ರು ಹೊರತು ಬಡವರಾಗಿ ಉಳಿದ್ರು ಹೊರತು ಎಲ್ಲೂ ಕೂಡ ಬಡವರನ್ನು ನಿರ್ಮೂಲನೆ ಮಾಡುವುದು ಅಥವಾ ಹಸುವನ್ನು ನಿರ್ಮೂಲನೆ ಮಾಡುವುದು ಅಥವಾ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡುವಂಥ ಯಾವ ಪ್ರಯತ್ನ, ಯಾವ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಮಾಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇಡೀ ದೇಶದ ಜನತೆ ಇವತ್ತು
ಕೇಂದ್ರ ಸರ್ಕಾರವನ್ನು ವಿರೋಧಿಸುವ ನಿಟ್ಟಿನಲ್ಲಿ NDA ಪರ್ಯಾಯವಾದಂಥ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರಿ, ಈಗ ಈ ವರ್ಷ ಹೊಸ ಬಿಸಿ ಸುದ್ದಿ ನಡೀತಾ ಇರೋದಂದ್ರೆ ಈಗ ಪ್ರಜ್ವಲ್ ರೇವಣ್ಣದ ಕೇಸು ಮತ್ತು ಒಂದು ನೇಹಾ ಹಿರೇಮಠ್ ಕೇಸು. ಇದರಲ್ಲಿ ಏನಾಗಿದೆ ಅಂದರೆ ಹೆಣ್ಣು ಮಕ್ಕಳ ಜೊತೆ ಅನ್ಯಾಯ ಆಗಿದೆ. ಸರ್ಕಾರ ಯಾವುದಿರಲಿ, ಬಟ್ ಹೆಣ್ಣು ಮಕ್ಕಳ ಜೊತೆ ಅನ್ಯಾಯ ಆಗಿದೆ. ಬಟ್ ಇದರ ಬಗ್ಗೆ ತಾವೇನು ಹೇಳ್ತೇವೆ? ಇದರಲ್ಲಿ ಕೆಲವೊಬ್ಬರು ಧರ್ಮದ ರಾಜಕೀಯ ಮಾಡಕ್ತಾರೆ, ಹಣದ ರಾಜಕೀಯ ಮಾಡಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ತಾವೇನು ಹೇಳ್ತೇವೆ? ಈಗಾಗಲೇ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಾಚಾರ, ಲೈಂಗಿಕ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ. ಇದರ ಮಧ್ಯದಲ್ಲಿ ಈಗಾಗಲೇ ನಾವು ಇದನ್ನು ವಿರೋಧಿಸಿ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಒಬ್ಬ ಸಂಸದರು ಈ ಥರದ ಒಂದು 2000 ವಿಡಿಯೋಗಳನ್ನು ಮಾಡೋ ಮುಖಾಂತರ ಇವತ್ತು ಇಡೀ ಮಹಿಳೆಯರನ್ನು, ಇಡೀ ಮಹಿಳಾ ಸಮುದಾಯವನ್ನು ಒಂದು ನೀಚಾಗಿ ನೋಡಿದ್ದನ್ನು, ಈ ಸಂಸದರ ನಿಲುವೇನಿದೆ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಈ ಅತ್ಯಾಚಾರ ಪ್ರಕರಣದಲ್ಲಿ ಸಂಸದರನ್ನು ಒಳಗೊಂಡಂತೆ ಅವರ ಕುಟುಂಬಸ್ಥರು ಮತ್ತು ಇದಕ್ಕೆ ಭಾಗಿಯಾಗಿದ್ದರು ಎಲ್ಲರನ್ನೂ ಕೂಡ ಕಠಿಣ ಕ್ರಮವನ್ನು ಜರುಗಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಿದ್ವಿ. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಅವರನ್ನು ಬಂಧಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಈಗಾಗಲೇ ಅವರು ನಮ್ಮ ದೇಶವನ್ನು ಬಿಟ್ಟು ಹೊರ ದೇಶಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈಗಾಗಲೇ ಅವರು ಬಂಧಿಸಬೇಕಂತೇಳಿ ಒಂದು ಪ್ರಯತ್ನದಲ್ಲಿ ಪತ್ರವ್ಯವಹಾರ ಕೇಂದ್ರ ಸರ್ಕಾರವನ್ನು ಮಾಡುವಂಥ ಸಂದರ್ಭದಲ್ಲಿನೇ ಇದೇ ಕೇಂದ್ರದ ಗೃಹ ಮಂತ್ರಿಗಳು ಇವತ್ತು ರಾಜ್ಯ ಸರ್ಕಾರ ಅರೆಸ್ಟ್ ಮಾಡಬೇಕಾಗಿತ್ತು, ಅವರು ಬಿಟ್ಟಿದ್ದಾರೆ, ನಾವೇನು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಹಲವಾರು ಹೇಳಿಕೆಗಳನ್ನು ಬಂದಿದ್ದನ್ನು ನಾವು ಗಮನಿಸ್ತೀವಿ. ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ಥರದ ಒಂದು ಇದು ಯಾವ ಶಬ್ದ ಬಳಸಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬ್ರಹ್ಮಾಂಡ ಅತ್ಯಾಚಾರ ಪ್ರಕರಣವನ್ನು ಮಾಡಿದಂಥ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಭಾಗಿಯಾಗಿರುವ ಎಲ್ಲರನ್ನೂ ಕೂಡ ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೂಡಲೇ ಬಂಧಿಸಬೇಕು. ಅದರ ಜೊತೆಯಲ್ಲಿ ಇವತ್ತು ಬಾಧಿತರಾದಂಥ ಮಹಿಳೆಯರ ಪರವಾಗಿ ರಕ್ಷಣೆಗೆ ನಿಲ್ಲಬೇಕು ಮತ್ತು ಅವರ ರಕ್ಷಣೆಗೆ ನಿಲ್ಲಬೇಕು. ಅಷ್ಟೇ ಅಲ್ಲದೆ ಅವರಿಗೆ ಸೂಕ್ತ ಕಾನೂನು ರಕ್ಷಣೆ ಕೂಡ ನೀಡಬೇಕಾಗಿದೆ. ಯಾಕಂತಂದರೆ ಇವತ್ತು ಪ್ರಾಬಲ್ಯ ಇರೋರು ನಾಳೆ ಇಡೀ ಸಾಕ್ಷಿ ನಾಶ ಮಾಡಲು ಯಾವ ಹಂತಕ್ಕೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು ಹೇಳ್ತಾ ಇರೋದೇನಂತಂದರೆ ಸೂಕ್ತ ಕ್ರಮ ಜೊತೆಯಲ್ಲಿನೇ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ನಿರ್ದಿಷ್ಟವಾದಂಥ ತನಿಖೆಗೆ ಒಳಪಡಿಸಬೇಕು. ಮತ್ತು ಬಾಧಿತರಿಗೆ ಒಳಗಾದಂಥವರು ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರ ಪರವಾಗಿ ನಿಲ್ಲುವ ಮುಖಾಂತರ ಇವತ್ತು ದೇಶದ ಮಹಿಳೆಯರಿಗೆ ರಕ್ಷಣೆಗೆ ನಾವು ನಿಂತಿದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಹಾಗೆಯೇ ಇವತ್ತು ಪ್ರಜ್ವಲ್ ರೇವಣ್ಣ ಮತ್ತು JDS BJP ಅಲಯನ್ಸ್ ಆಗಿದೆ. ಮತ್ತು ಬಹುಶಃ ಅಲಯನ್ಸ್ ಆಗೋಕ್ಕಿಂತ ಮುಂಚೆ ಕಳೆದ 1 ವರ್ಷದ ಹಿಂದೆಯೇ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟಿಗೆ ಸ್ಟೇಯನ್ನು ಹಾಕಿ ನನ್ನ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪ್ರದರ್ಶನ ಮಾಡಬಾರ್ದು ಅಂತೇಳಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ತಂದರು. ಈ ತಡೆಯಾಜ್ಞೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲವಾ? ಸೊ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಇವತ್ತು ಅಲಯನ್ಸ್ ಮಾಡುವ ಮುಖಾಂತರ ಅವರ ಚುನಾವಣೆ ಪ್ರಚಾರಕ್ಕೆ ಈ ದೇಶದ ಪ್ರಧಾನಿಗಳು ಬಂದೋಗಿದ್ದು ಎಷ್ಟು ಮಟ್ಟಕ್ಕೆ ಸರಿ ಎಂಬುದನ್ನು ಇವತ್ತು ಈ ಎಲ್ಲ ಪ್ರಕರಣ ಹಿನ್ನೆಲೆಯಲ್ಲಿ ನಾವು ಮಾತಾಡಬೇಕಾಗಿದೆ ಅಥವಾ ಹೇಳಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಮಹಿಳೆಯರ ಪರವಾಗಿ ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನುವಂಥ ಕೇಂದ್ರ ಸರ್ಕಾರ ಇವತ್ತು ಇಷ್ಟು ಜನ ಬೇಟಿಗಳ ಜೀವನ ಹಾಳಾಗಿದೆ. ಅವರ ಪರವಾಗಿ ಇವತ್ತು ಕೇಂದ್ರ ಸರ್ಕಾರ ನಿಲ್ಲಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ವಿ. ಮತ್ತು ಇವತ್ತು ಕೇಂದ್ರದಲ್ಲಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿನೇ ಇವತ್ತು ಮಹಿಳೆಯರಿಗೆ ಹಲವು ರೀತಿಯ ರಕ್ಷಣೆಗಳು ಇಲ್ಲ ಅಂತೇಳಿ ಹಲವು ಉದಾಹರಣೆಗಳು ಇವತ್ತು ಬೊಲ್ಡೇಜರ್ ಪ್ರಕರಣ ಆಗಿರ್ಬೋದು, ಉನುವಾ ಪ್ರಕರಣ ಆಗಿರ್ಬೋದು, ಕಟ್ವಾ ಪ್ರಕರಣ ಆಗಿರ್ಬೋದು, ಬನಾರಸ್ ಪ್ರಕರಣಗಳಾಗಿರ್ಬೋದು, ಎಲ್ಲ ಪ್ರಕರಣಗಳು ಇವತ್ತು ಎಲ್ಲೋ ಒಂದು ಕಡೆ ಮತ್ತು ಇವತ್ತು ಮಹಿಳೆಯರ ರಕ್ಷಣೆ ಇಲ್ಲ, ದಿನದಿಂದ ದಿನಕ್ಕೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಹಲವು ಮಾಧ್ಯಮಗಳು, ಹಲವು ವಿಶ್ಲೇಷಣೆಗಳು, ಹಲವು ವರದಿಗಳು ಇವತ್ತು ಬಹಿರಂಗಗೊಳಿಸ್ತಾ ಇದೆ. ಮತ್ತು ಆ ಕಾರಣಕ್ಕೋಸ್ಕರ ಇವತ್ತು ನಾವು ಕೇಂದ್ರದ ನಿಲುವನ್ನು ಅಥವಾ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸುವ ಮುಖಾಂತರ ಇವತ್ತು ಈ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ವಿದೇಶಾಂಗದ ನೀತಿಗಳನ್ನು ಅನುಸರಿಸಿ ಅವರನ್ನು ಅಲ್ಲಿಂದ ಬಂಧಿಸಿಕೊಂಡು ತರುವಂಥ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಆ ಸಾಧ್ಯತೆ ಕೇಂದ್ರ ಸರ್ಕಾರಕ್ಕೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಮತ್ತೊಂದು ವಿಷಯ ಏನಂದರೆ, ಈಗ ಮತ್ತೊಂದು ಸುದ್ದಿ ಹರಿದಾಡ್ದೆ ಏನಂದರೆ, ಈಗ ಕಾಂಗ್ರೆಸ್ ಸರ್ಕಾರ ಅಥವಾ ಇಂಡಿಯಾ ಸರ್ಕಾರ ಬಂದರೆ ಮೆಜಾರಿಟಿ ಒಳಗೆ ಇರೋದು ಅವ್ರದ್ದು ಬಹುಸಂಖ್ಯಾತ ಅವ್ರದ್ದು ಪ್ರಾಪರ್ಟಿಲಿ 50% ಮೈನಾರಿಟೀಸಿಗೆ ಕೊಡ್ತಾರೆ ಅಂತ ಇದು ಬಹುಶಃ ಏನಾಗಿದೆ ಅಂತಂದರೆ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಹತಾಶೆಗೆ ಒಳಗಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ
ನೀವೆಲ್ಲ ಗಮನಿಸಿರ್ಬೋದು, ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಇವತ್ತು ಅವ್ರದ್ದೇನು TRP ಇದೆ ಅದು ಕಡಿಮೆ ಆದ ಕಾರಣಕ್ಕೋಸ್ಕರ, ಈ ಚುನಾವಣೆಯಲ್ಲಿ ಕಡಿಮೆ ಆದ ಕಾರಣಕ್ಕೋಸ್ಕರ ಮತ್ತು NDA ಒಕ್ಕೂಟ ಇವತ್ತು ಇಡೀ ದೇಶದಲ್ಲಿ ಪ್ರಾಬಲ್ಯವನ್ನು ಹೊರಹಾಕುವಂಥ ಸಂದರ್ಭದಲ್ಲಿ ಹತಾಶೆಗೆ ಒಳಗಾಗಿ ಇವತ್ತು ಬಹುಸಂಖ್ಯಾತರನ್ನ ಅಲ್ಪಸಂಖ್ಯಾತರ ಮೇಲೆ ಕಟ್ಟಾಕುವುದು, ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರ ಮೇಲೆ ಕಟ್ಟಾಕುವಂಥ ಒಂದು ಮತೀಯ ಕೆಲಸವನ್ನು ಈ ಹಿಂದಿನಿಂದ ಮಾಡಿದೆ ಮತ್ತು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ಅದು ಸುಳ್ಳು. ಯಾವ ಕಾರಣಕ್ಕೂ ಇಷ್ಟು ವರ್ಷ 65 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಯತ್ನಗಳು ನಡೆದಿಲ್ಲ. ಈಗ ಅಧಿಕಾರಕ್ಕೆ ಬಂದ ಕೂಡ ಅದು ಮಾಡ್ತೇನೆ ಅಂತ ಹೇಳೋದು ಅದು ಸರಿಯಾದಂಥದ್ದಲ್ಲ. ಅದನ್ನು ಇಡೀ ಮತದಾರರನ್ನು ಮತ್ತು ಬಹುಸಂಖ್ಯಾತರನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಹುಶಃ ನಿಮ್ಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು 65 ವರ್ಷದಿಂದ ಮಾಡ್ಕೊಂಡ್ಬಂದಂಥ ಸಾಲವನ್ನು ಗಮನಿಸಿದ್ರೆ ಇವತ್ತು 10 ವರ್ಷದಲ್ಲಿ ಮಾಡಿದಂಥ ಸಾಲವನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಇವತ್ತು 65 ವರ್ಷದಿಂದ ಮಾಡ್ಕೊಂಡ್ಬಂದಂಥ ಸಾಲವನ್ನು ನೀವು ಅಂಕಿಅಂಶಗಳು ನೋಡಿ ಮತ್ತು ಈಗಿರುವಂಥ ಸರ್ಕಾರದ ಸಾಲವನ್ನು ಅಂಕಿಅಂಶ ನೋಡಿ 50% ಕಳೆದ 10 ವರ್ಷಗಳಿಂದ 50% ಇವ ದೇಶದ ಸಾಲವನ್ನು ಹೆಚ್ಚಳ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ, ನಾನು ಮೊನ್ನೆ ವರದಿಯನ್ನು ನೋಡಿದ್ದೇನೆ, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ದೇಶದ ನಾಗರಿಕರ ಮೇಲೆ 50,000 ರೂಪಾಯಿ ಅಷ್ಟು ಹೊರೆಯನ್ನು ಇವತ್ತು ಹೊರೆ ಮಾಡಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ಥರದ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಮತದಾರರನ್ನು ದಿಕ್ಕು ತಪ್ಪಿಸಬಾರ್ದು. ದಯವಿಟ್ಟು ವಸ್ತುನಿಷ್ಠವಾಗಿ ಮತ್ತು ಇಶ್ಯೂ ಮೇಲೆ, ಅದು ಉದ್ಯೋಗದ ಪ್ರಶ್ನೆ ಮೇಲೆ ಇರ್ಬೋದು, ದೇಶದ ಪ್ರಗತಿಯ ಪ್ರಶ್ನೆ ಮೇಲೆ ಇರ್ಬೋದು, ಆಮೇಲೆ ಅಭಿವೃದ್ಧಿಯ ಪ್ರಶ್ನೆ ಮೇಲೆ ಇರ್ಬೋದು, ಈ ಪ್ರಶ್ನೆ ಮೇಲೆ ಚುನಾವಣೆ ಆಗಬೇಕು ಹೊರತು ಈ ಥರದ ಮಾತುಗಳನ್ನು ಹೇಳಿ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರ ಮಾಡಬಾರ್ದಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತಾಡಿದ್ರು. ಮೇಡಮ್, ಈಗ ಲೋಕಸಭಾ ಚುನಾವಣೆ 2024 ನಡೀತಾ ಇದೆ. ಇಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕಲ್ಲಿ BJPಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿಂತ್ಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ಸಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ. 2 ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮತ್ತು 2 ಹೊಸ ಕ್ಯಾಂಡಿಡೇಟ್. ಓಕೆ, ಈ ಸತಿ ಯಾರ್ದು ಹವಾ ಜಾಸ್ತಿ ಇದೆ ಅಂತ ಅನ್ಸುತ್ತೆ? ಅಂಜಲಿ ನಿಂಬಾಳ್ಕರ್ ಅವ್ರದ್ದು ಹವಾ ಜಾಸ್ತಿ ಇದೆ. ಯಾಕೆಂದರೆ ಅವರು ಒಂದು ಮಹಿಳೆ ಆಗಿದ್ದರಿಂದ ನಮಗೆ ಅಂದರೆ ಈಗ ಗೃಹಲಕ್ಷ್ಮಿ ಬೆನಿಫಿಟ್ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಪ್ರತಿಯೊಂದು ಬೆನಿಫಿಟ್ ಮಹಿಳೆಯರಿಗೂ ಕೊಟ್ಟಿದ್ದರಿಂದ ಈಗ ನಮಗೆ ಇಲ್ಲಿ ಕ್ಯಾಂಡಿಡೇಟು ಮಹಿಳೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರದ್ದೇ ಜಾಸ್ತಿ ಹವಾ ಇದೆ ಅಂತ ನಾನು ತಿಳ್ಕೊಂಡು. ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಈಗ ಲಾಸ್ಟ್ 30 ಇಯರ್ಸಿಂದ ಇಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕಲ್ಲಿ ಇಲ್ಲಾಗಿತ್ತು. ಈ ಸತಿ ಬರಬಹುದಾ? 100% ಬರುತ್ತೆ. ಲೀಡಲ್ಲಿ ಬರ್ಬೋದಾ? ಹೇಗೆ? ಇಲ್ಲ, ಲೀಡಲ್ಲೇ ಬರುತ್ತೆ. ಮತ್ತು ಬಟ್ ಇಂಡಿಯಾ ಒಳಗೆ ಕೇಂದ್ರದಲ್ಲಿ ಬರ್ಬೋದಾ? ಯಾವ ಕೇಂದ್ರದಲ್ಲೂ ಬರುತ್ತೆ ಅಂತ ನಾವು 100% ಭರವಸೆನ ಇಟ್ಕೊಂಡಿದ್ದೀವಿ. ಮತ್ತು ಈಗ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಫ್ರೀ ಇದು ಮಾಡಿದ್ದಾರೆ ಬಸ್ ಎಲೆಕ್ಟ್ರಿಸಿಟಿ. ಅದರಿಂದ ಈಗ ನಿಮ್ಗೆ ಏನಾದರೂ ಅನುಕೂಲ ಆಗಿದೆ? ಸರ್, ನಮಗೆ ಬಹಳಷ್ಟು ಅನುಕೂಲ ಆಗಿದೆ. ಈಗ ನಾವು ಕೂಲಿ ಮಾಡ್ತಾ ಇದ್ವಿ, ಕೂಲಿಗಳು ಬಿಟ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಮಕ್ಕಳಿಗೂ ತಿನ್ನಿಸ್ತಾ ಇದ್ವಿ, ನಾವು ತಿಂತಾ ಇದ್ವಿ. ಒಳ್ಳೇದಾಗ್ತಾ ಇದೆ. 2,000 ರೂಪಾಯಿ ಬರೋದು ಒಳ್ಳೇದಾಗ್ತಾ ಇದೆ. ಆಮೇಲೆ ನಾವು ಬಾಡಿಗೆ ಇದ್ದೀವಲ್ಲ, ಹಾಗಾಗಿ ನಮಗೆ ಕರೆಂಟ್ ಬಿಲ್ ತುಂಬ್ತಾ ಇದ್ವಿ. ಈಗ ಕರೆಂಟ್ ಬಿಲ್ಲೂ ಇಲ್ಲ, ಒಳ್ಳೇದಾಗಿದೆ. ಮತ್ತು ಬಸ್ಸನ್ನು ಫ್ರೀ ಇದೆ ಸರ್, ನಾವು ಎಲ್ಲಿ ಬೇಕಾದಲ್ಲೂ ಓಡಾಡ್ಬೋದು. ಮೇಡಮ್, ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಮತ್ತು ನೇಹಾ ಕೇಸ್ 2 ಕೇಸಿಗೆ ಜಾಸ್ತಿ ಇದು ಫೇಮಸ್ ಆಗಿದೆ ಈಗ ಸದ್ಯಕ್ಕೆ. ಆ ಕೇಸ್ ಬಗ್ಗೆ ಏನು ಹೇಳ್ತಾರೆ? ಇದರೊಳಗೆ ಕೆಲವೊಬ್ರು ಹೇಳಾಕ್ತಾರೆ ಹೆಣದ ರಾಜಕೀಯ ಮಾಡಾಕ್ತಾರೆ, ಕೆಲವೊಬ್ರು ಜಾತಿ ಮೇಲೆ ಮಾಡಾಕ್ತಾರೆ. ಇದು ಯಾವ ಥರ ರಾಜಕೀಯ? ಹೆಣದ ರಾಜಕೀಯ, ಜಾತಿ ರಾಜಕೀಯ, ಅದು ರಾಜಕೀಯ ಇದೆ ಯಾವುದು? ನೋಡ್ರಿ, ನಮ್ಮ ದೇಶದಲ್ಲಿ ಹಿಂದಿನ ಕಾಲದಿಂದಲೂ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚಿನ ಗೌರವ, ಹೆಣ್ಮಕ್ಕಳಿಗೆ ಆದಂಥ ಒಂದು ಸ್ಥಾನಮಾನ ಇದೆ. ಬಟ್ ಇವತ್ತಿನ ದಿನ ಹೆಣ್ಮಕ್ಕಳಿಗೆ ಈ ರೀತಿ ಕೇವಲವಾಗಿ ನೀಚವಾದಂಥ ಕೃತ್ಯ ಈ ಒಂದು ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ. ಅವನಿಗೆ ನಿಜವಾಗ್ಲೂ ಶಿಕ್ಷೆ ಆಗಲೇಬೇಕು. ಮತ್ತು ಈಗ ಮೊನ್ನೆ ನೇಹಾ ಬಗ್ಗೆ ಹೇಳಿದ್ರಿ ನೀವು. ನೇಹಾ ಅವ್ರದ್ದು ಹುಬ್ಳಿಯಲ್ಲಿ ಆಗಿರುವಂಥ ನೇಹಾ ಪ್ರಕರಣವನ್ನು ನಾವು ಹೇಳಬೇಕಂತಂದರೆ ನಿಜಕ್ಕೂ ಖಂಡನೀಯ. ಅಲ್ಲಿ ಆ ಹುಡುಗ ಮುಸ್ಲಿಂ ಹುಡುಗ ಆಗಿರೋ ಕಾರಣಕ್ಕೆ BJPಯವರು ಆ ಒಂದು ವಿಷಯನ ಒಂದು ವಾರಗಟ್ಟಲೆ ಅದನ್ನು ಸುದ್ದಿ ಏನೇನೋ ಹೇಳಿ ಎಲ್ಲ ಮಾಡ್ತಾ ಇದ್ರು. ಬಟ್ ಅದ್ರ ಹಿಂದೆನೇ ರುಕ್ಸಾನ್ ಅನ್ನೋ ಒಂದು ಹುಡುಗಿ ಮೇಲೇನೂ ಅತ್ಯಾಚಾರವಾಗಿ ಅವಳನ್ನು ಸುಟ್ಟು ಹಾಕಿದ್ರು. ಬಟ್ ಆ ಟೈಮಲ್ಲಿ BJPಯವರು ಯಾವುದೇ ರೀತಿ ಒಂದು ಮಾತನ್ನು ಹೇಳಲಿಲ್ಲ. ಇವತ್ತಿನ ದಿನ ಪ್ರಜ್ವಲ್ ರೇವಣ್ಣ ಸಹ ಈ ಒಂದು ಸುಮಾರು 2,000ದಿಂದ 3,000 ಹೆಣ್ಣುಮಕ್ಕಳ ಜೊತೆಗೆ ಅತ್ಯಾಚಾರವೆಸಗಿ ಬೇರೆ ಬೇರೆ ರೀತಿ ವಿಡಿಯೋಗಳನ್ನು ವೈರಲ್ ಮಾಡ್ತಾ ವಿಡಿಯೋಗಳು ಮಾಡಿ ಅಂಥ ಹೆಣ್ಮಕ್ಳ ಬಗ್ಗೆ ಮೇಲೆ ಬಹಳಷ್ಟು ಕ್ರೂರವಾಗಿ, ಅಷ್ಟೇ ಅಲ್ಲ ಹೆಣ್ಮಕ್ಳಷ್ಟೇ ಅಲ್ಲ ವಯಸ್ಸಾದಂಥ ಅಜ್ಜಿಯರಿಗೂ ಸಹ ಅವ್ರು ಬಿಡಲಿಲ್ಲ. ಅಂಥ ಒಂದು ಕೃತ್ಯವನ್ನು ಮಾಡಿರೋ ಅಂಥ ಪ್ರಜ್ವಲ್ ರೇವಣ್ಣನ ಪರವಾಗಿ ಈ BJPಯವರು ಇದ್ದಾರೆ ಅಂತ ನಾವು ಹೇಳ್ತೀವಿ. ಯಾಕಂತಂದರೆ ಅವನು ಈ ಒಂದು ಕೃತ್ಯವನ್ನು ಮಾಡಿ ಇಲ್ಲಿಂದ ದೇಶ ಬಿಟ್ಟು ಹೋಗುವಂಥ ಕೆಲಸವನ್ನು ಅದಕ್ಕೆ ಒಂದು
ಅವರು BJP ಅವರೇ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದು ನಾವು ಹೇಳಲಿಕ್ಕೆ ಬಯಸ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಇಂಥ ಒಂದು ನೀಚ ಕೃತ್ಯ ಮಾಡಿದಂಥವ್ರನ್ನ ಖಂಡಿತ ಗಲ್ಲಿಗೆ ಏರಿಸಲೇಬೇಕು. ಯಾಕಂತಂದ್ರೆ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಪ್ರಕರಣಕ್ಕೂ ನಾವು ಹೇಳ್ತೀವಿ, BJP ಅವರು ಏನು ಹೇಳ್ತಾ ಇದ್ದಾರೋ ಅದನ್ನೇ ನಾವು ಹೇಳ್ತೀವಿ. ಆ ಮನುಷ್ಯನಿಗೆ ನೇಲ್ ಹಾಕ್ಲೇಬೇಕು, ಆ ಮನುಷ್ಯನಿಗೂ ಸಹ. ಅಷ್ಟೇ ಅಲ್ಲ, ಮತ್ತೆ ಇವತ್ತಿನ ದಿನ BJP ಸರ್ಕಾರ ಹೇಳ್ತಾರೆ 70 ವರ್ಷದಿಂದ 60 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ ಹೇಳ್ತಾರೆ. ಬಟ್ 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ 70 ವರ್ಷದ ಹಿಂದೆ ದೇಶ ನಮ್ಮ ಕೈಯಲ್ಲಿ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಬಂದವಾಗ ಪರಿಸ್ಥಿತಿ ಯಾವ ರೀತಿ ಇತ್ತು, ಬಟ್ ಇವತ್ತಿನ ದಿನ ಪರಿಸ್ಥಿತಿ ಏನಿದೆ, ಈಗೆಲ್ಲ ಅಷ್ಟೆಲ್ಲ ಅಭಿವೃದ್ಧಿ ಮಾಡ್ಕೊಂಡು ಬಂದಿರುವಂಥ ಒಂದು ದೇಶ ಇದನ್ನ ಸವಲತ್ತುಗಳನ್ನ ಎಲ್ಲ ಒಳ್ಳೆ ಕಂಪನಿಗಳನ್ನೆಲ್ಲ ಇವತ್ತಿನ ದಿನ BJP ಸರ್ಕಾರ ಮಾರುವಂತ ಕೆಲಸವನ್ನ BJP ಸರ್ಕಾರ ಮಾಡ್ತಾ ಇದೆ. ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ, BJP ಸರ್ಕಾರ ಈ ಚುನಾವಣೆಯಲ್ಲಿ ಅದನ್ನ ಜನ ಎಲ್ಲರೂ ಸೇರಿ ಅದನ್ನ ಒಂದು ಬದಲಾವಣೆ, ಕೇಂದ್ರದಲ್ಲಿ ಬದಲಾವಣೆ ಬೇಕು ಅಂತಾನೆ ಬಯಸ್ತಾ ಇದ್ದಾರೆ. ಖಂಡಿತ ಹಾಗೆ ಆಗತ್ತೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಮತ್ತೊಂದು ಮೇಡಮ್, ಈಗ ಹೊಸ ಸುದ್ದಿ ಏನಂದ್ರೆ, ಈಗ ಕಾಂಗ್ರೆಸ್ ಸರ್ಕಾರ ಬಂದಿರ ಅಥವಾ ಇಂಡಿಯಾ ಸರ್ಕಾರ ಬಂದಿರ, ನಿಮ್ಮ ಬಹುಸಂಖ್ಯಾತವರ ಆಸ್ತಿಯಿಂದ ಅರ್ಧ ಭಾಗ ಮೈನಾರಿಟೀಸ್ ಕೊಡ್ತಾರಂತ ಒಂದು ಸುದ್ದಿ ನಡೀತಾ ಇದೆ. ಖಂಡಿತ ಇಲ್ಲ. ಈ ಬಗ್ಗೆ ಈಗ ನೋಡಿ, BJP ಅವರು ಆರೋಪ ಮಾಡ್ತಾರೆ. ಯಾಕಂತಂದ್ರೆ BJP ಸರ್ಕಾರ ಮಾಡ್ತಾ ಇರೋದೇ ಇದು. BJP ಸರ್ಕಾರ ಬರೋದು ಚುನಾವಣೆ ಟೈಮ್ ಅಲ್ಲಿ BJP ಅವರು ಹೇಳೋದೇ ಇದು. ಯಾಕಂತಂದ್ರೆ ಜನರಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ವಿಷಯಗಳನ್ನ ಈ ರೀತಿ ಈಗ ಈ ತರ ಮಾರಾಟ ಅಥವಾ ಹಿಂದುತ್ವ ಅಂತ ಹೇಳಿ ಜನರ ಮೇಲೆ ಜಾತಿ ಮೇಲೆ ರಾಜಕೀಯ ಮಾಡೋದು, ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ. BJP ಚುನಾವಣೆ ಬಂದವಾಗ ಈ ತರ ವಿಷಯಗಳನ್ನ ಹೇಳ್ತಾನೆ ಚುನಾವಣೆ ಮಾಡ್ತಾ ಇದೆ ಹೊರತು ಅವ್ರದ್ದು ಅಭಿವೃದ್ಧಿ ಕೆಲಸಗಳನ್ನ ನಾವು ಇದನ್ನ ಮಾಡಿದೀವಿ ಅಂತ ಹೇಳಿ ಅವ್ರು ಚುನಾವಣೆ ಯಾವತ್ತೂ ಕೇಳಿದವ್ರಿಲ್ಲ ಇವತ್ತಿನವರೆಗೂ. ಇಲ್ಲ, ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ನಾವು ಹೇಳ್ತೀವಿ, ಅನಂತಕುಮಾರ್ ಹೆಗಡೆ ಅವರು 6 ಸಲ ಆಯ್ಕೆ ಆಗಿ ಬಂದ್ರು. 6 ಸಲದಲ್ಲಿ ಏನಂತ ಕೆಲಸ ಮಾಡಿದಾರೋ ಇವತ್ತಿಗೂ ನಾವು ವಾರ್ಡ್ಗಳಲ್ಲಿ ಹೋಗಿ ಜನರಿಗೆ ಕೇಳ್ತಾ ಇದ್ದೀವಿ, ಅನಂತಕುಮಾರ್ ಹೆಗಡೆನ ನೋಡಿದೀರಿ ಅಂತಂದ್ರೆ ಯಾರೊಬ್ರು ಇನ್ನೂವರೆಗೂ ನಾವು ನೋಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ BJP ಸರ್ಕಾರ ಬರೇ ಈ ತರ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಜನರಿಗೆ ಸುಳ್ಳನ್ನ ಹೇಳಿ ಅವರು ತಮ್ಮ ಪ್ರಚಾರವನ್ನ ಗಿಟ್ಟಿಸ್ತಾ ಇದ್ದಾರೆ ಹೊರತು ಅವರ ಅಭಿವೃದ್ಧಿ ಕೆಲಸದಿಂದ ಯಾವತ್ತಿಗೂ ಅವರು ಮತವನ್ನ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈಗ BJP ಸರ್ಕಾರ ಹೇಳ್ತೇವೆ ಅಬ್ಕಿ ಬಾರ್ 400 ಪಾರ್ ಅಂತ 400 ಬಾರ್ ಬರೇ ಕನಸಲ್ಲೇ ನೋಡ್ತಾ ಇರ್ಬೇಕು. ಅವರು ಯಾವುದೇ ರೀತಿ 400 ಬಾರ್ ಆಗೋದಿಲ್ಲ. ಯಾಕಂತಂದ್ರೆ ಜನರಿಗೆ ಇದೇ ರೀತಿ ನಾವು ಹೇಳೋದೇನು 400 ಬಾರ್ 500 ಬಾರ್ ಅಂತ ಹೇಳೋದಷ್ಟೇ ಆಯ್ತು ಹೊರತು ಅವ್ರು ಈ ಸಲ 100 ಸೀಟ್ಗಳನ್ನಾದ್ರೂ ತಗೊಳ್ತಾರೋ ಅನ್ನೋದನ್ನ ನಾವು ಎಲ್ಲರೂ ಕಾಣ್ಬೇಕಾಗಿದೆ. ಯಾಕಂತಂದ್ರೆ ಇವಾಗ ಜನ ಎಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳು ಆಗೇ ಆಗತ್ತೆ ಅಂತಂದ್ರೆ, ಯಾಕಂದ್ರೆ ಉದಾಹರಣೆಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗಿರುವಂತ ಗ್ಯಾರಂಟಿಗಳಿಂದ ಗ್ಯಾರಂಟಿ ಸೈಡ್ ಇಫೆಕ್ಟ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಕ್ರೆಡಿಟ್ ಅಲ್ಲಿ ಹೋಗ್ತಾ ಇದೆ ಅಂತ ಅದೊಂದು ಇದಾಗ್ತಾ ಇದೆ. BJP ಅವರು ಆರೋಪ ಮಾಡ್ತಾರೆ. ಅದೇ ಮಾಡ್ತಾರೆ ಅವ್ರು, ಆರೋಪ ಬಿಟ್ರೆ ಬೇರೆ ಯಾವ್ದನ್ನು ಮಾಡೋದಿಲ್ಲ. BJP ಸರ್ಕಾರ ಕೇವಲ ಕೊಟ್ಟೆ ಅಂದ್ರೆ ಆಮೇಲೆ ಮತ್ತು ಕ್ರೆಡಿಟ್ ಜಾಸ್ತಿ ಯಾಕೆ ಫ್ರೀ ಕೊಡ್ತಾ ಇದೀವ್ರಿ? ನಾವು ತುಂಬುವಂತ ತೆರಿಗೆ ಹಣದಲ್ಲಿನೇ ನಮಗೊಂದು ಪಾಲನ್ನ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಹೊರತು ಅವರೇನ ಯಾರ್ದು ಕೈಯಿಂದ ಯಾರ್ದು ಆಸ್ತಿಯನ್ನ ಜಪ್ತಿ ಮಾಡಿ ಯಾವ್ದು ಕೊಡ್ತಾ ಇಲ್ಲ. ನಾವು ತುಂಬಿರುವಂತ ತೆರಿಗೆ ಹಣದಲ್ಲಿನೇ ಒಂದು ಪಾಲನ್ನ ನಮ್ಮ ಜನರಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಕೇಂದ್ರದವ್ರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಎಷ್ಟೋ ಬಡ ಕುಟುಂಬಗಳು ಎಷ್ಟೊಂದು ಪ್ರವಾಹ ಅದು ಇದು ಬಂದವಾಗ ಈ BJP ಸರ್ಕಾರದವರಾಗಿರ್ಲಿ ನರೇಂದ್ರ ಮೋದಿ ಅವರಾಗಿ ಹಣಿಕ್ ನೋಡ್ಲಿಲ್ಲ. ಆದ್ರೆ ಚುನಾವಣೆ ಬಂದವಾಗ ಇವರು ನಮ್ಮ ರಾಜ್ಯಕ್ಕೆ ಬಂದು ಎಲ್ಲ ಭಾಷಣ ಬಿಗಿದು ಇಲ್ಲ ಸಲ್ಲದೆಲ್ಲ ಹೇಳಿಕೆಗಳನ್ನೆಲ್ಲ ಕೊಟ್ಟು ಜನರಲ್ಲಿ ಒಂದು ರೀತಿಯಲ್ಲಿ ಒಂದು ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಜನ ಅಷ್ಟು ಹುಚ್ಚರಿಲ್ಲ. ಜನ 10 ವರ್ಷದಲ್ಲಿ ನೋಡಿದ್ದಾರೆ ಮೋದಿ ಸರ್ಕಾರದಿಂದ ಏನೇನಾಗಿದೆ ಅಂತ ಹೇಳಿ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಈ ಒಂದು BJP ಸರ್ಕಾರವನ್ನ ತೊಲಗಿಸಿ ಹೆಂಗೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದಿದೆಯೋ ಸೇಮ್ ಅದೇ ರೀತಿ ಈ ಸಲ ಕೇಂದ್ರದಲ್ಲಿನೂ ಇದೇ ಒಂದು ಹಾಗೆ ಆಗತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಹಾಗಾಗಿ ಈ ಸಲ ನಮ್ದು 400 ಬಾರಿ ಕಾಂಗ್ರೆಸ್ ಸರ್ಕಾರನೇ ಆಗತ್ತೆ ಅಂತ ನಾವು ಹೇಳಿದ್ವಿ. ಮಹಿಳೆಯರದ ಕಾಂಗ್ರೆಸ್ಸಿಗೆ ಫುಲ್ ಸಪೋರ್ಟ್ ಅಂತ. ಎಸ್, ಖಂಡಿತ. ಇದು ಫ್ರೀ ಇಫೆಕ್ಟ್ ಅಥವಾ ಮಹಿಳೆಯರಿಂದ ಕಾಂಗ್ರೆಸ್ ಮೇಲೆ ಭರವಸೆ ಯಾಕಂತಂದ್ರೆ ನುಡಿದಂತೆ ನಡೆಯುವಂತ ಸರ್ಕಾರ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳ್ಬೋದು. ಈಗಾಗಲೇ ಮೊದ್ಲಿಂದನೂ ನಾವು ನೋಡ್ತಾ ಬಂದಿದೀವಿ, ಬಡವರಿಗಾಗಿ ಸದಾ ಯೋಜನೆಗಳನ್ನ ಹಾಕ್ತಾ ಬಂದಿರುವಂತ ಸರ್ಕಾರ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಮ್ಮ ಸರ್ಕಾರದ ಮೇಲೆ ನಮ್ಮ ಬಡ ಮಹಿಳೆಯರಿಗಾಗ್ಲಿ ಪ್ರತಿಯೊಬ್ಬರಿಗೂ ಯುವಕರಿಗಾಗ್ಲಿ ಎಲ್ಲರಿಗೂ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ. ರಾಜ್ಯ ಸರ್ಕಾರದಲ್ಲಿ ಹೆಚ್ಚಿನ ಯೋಜನೆಗಳನ್ನ ಕೊಟ್ಟಿರೋದಕ್ಕಾಗಿ ರಾಜ್ಯ ಸರ್ಕಾರದಲ್ಲಿ ಹೆಚ್ಚಿನ ಮಹಿಳೆಯರು ಹೆಚ್ಚಿನದಾಗಿ ಮತದಾನವನ್ನು ಮಾಡಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಬರೋ ಹಾಗೆ ಮಾಡಿದೆ. ಹಾಗೆ ಈಗ ಕೇಂದ್ರದಲ್ಲಿರೂ
ಕೇಂದ್ರದಲ್ಲಿ ಸಹ ಯಾವ ರೀತಿ ಯೋಜನೆಗಳನ್ನ ಕೊಟ್ಟಿದ್ದಿದೆ, ಗ್ಯಾರಂಟಿಗಳನ್ನ ಕೊಟ್ಟಿದ್ದಿದೆ, ಅದೇ ರೀತಿ ಕೇಂದ್ರದಲ್ಲಿನೂ ಸರ್ಕಾರ ಬರುತ್ತೆ, ಆ ಯೋಜನೆಗಳೆಲ್ಲ ಆಗೇ ಆಗತ್ತೆ ಅಂತ ನಾವೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀವಿ. ವಿಪಕ್ಷದವರು ಬಿಜೆಪಿದವರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇರೋದು, ಬಾಂಬ್ ಬ್ಲಾಸ್ಟ್ ಆಗ್ತಾ ಇರೋದು, ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಾ ಇರೋದು, ಅದರ ಬಗ್ಗೆ ತಾವು ಹೇಳ್ತೀವಿ. ಮಹಿಳೆಯರ ಮೇಲೆ ಅತ್ಯಾಚಾರ ಅದು ಇದು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಈಗ ನಮ್ಮ ದೇಶದಲ್ಲಿ 10 ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂತ ನೀವೆಲ್ಲ ನೋಡ್ಬೋದು. ಯಾಕಂತಂದ್ರೆ ಈಗಾಗಲೇ ನೀವು ಮಣಿಪುರದಲ್ಲಿ ನೋಡಿರ್ಬೋದು, ಮಣಿಪುರದಲ್ಲಿ ಪಾಪ 2 ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಅವರನ್ನ ತಗೊಂಡೋಗಿ ಅತ್ಯಾಚಾರ ಮಾಡಿ ಅವ್ರನ್ನ ಯಾವ ರೀತಿ ಹಿಂಸೆ ಮಾಡಿದ್ರು. ಬಟ್ ಈ ಬಿಜೆಪಿ ಸರ್ಕಾರದವರಾಗಿರ್ಲಿ, ಬಿಜೆಪಿಯಲ್ಲಿರುವಂತ ಮಹಿಳೆಯರು ಯಾರಾದ್ರೂ ಒಬ್ಬರಾದ್ರೂ ಇದ್ರ ಬಗ್ಗೆ ಮಾತಾಡಿದ್ರ? ಇವತ್ತಿನ ದಿನ ನೇಹಾದು ಯಾರೋ ಮುಸ್ಲಿಂ ಹುಡುಗ ಮಾಡಿದಾನಂತ ಒಂದೇ ಕಾರಣಕ್ಕೆ ಇವರು ರೋಡ್ಗಿಳಿದು ವಾರಗಟ್ಲೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಬಟ್ ಆ ಮಣಿಪುರದಲ್ಲಿ ಆಗಿರುವಂತ ಪ್ರಕರಣದ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಲಾಸ್ಟ್ ಟೈಮ್ ರುಕ್ಸಾನಿಗೆ ಅತ್ಯಾಚಾರ ಮಾಡಿ ಅವಳನ್ನ ಸುಟ್ಟು ಹಾಕಿದ್ರು, ಆ ವಿಷಯದ ಬಗ್ಗೆ ಯಾರು ಇವರು ಚಕಾರ ಮಾತಾಡ್ಲಿಲ್ಲ. ಎಲ್ಲ ವಿಷಯದಲ್ಲಿ ಮಹಿಳೆಯರ ಜೊತೆನೆ ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ಆಗ್ಲೇಬೇಕು ಖಂಡಿತ. ಮೇಡಮ್, ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಬಹಳಷ್ಟು ಫ್ರೀ ಯೋಜನೆಗಳನ್ನು ಇದು ಮಾಡಿದ್ದಾರೆ, ಅದ್ರ ನಿಮ್ಗೆ ಏನಾದ್ರು ಲಾಭ ಆಗಿದೆ? ಲಾಭ ಆಗೈತಿ. ಏನೇನ್ ನಿಮ್ಗೆ ಸಿಗ್ತಾ ಇದೆ ಮೇಡಮ್? ಎಲ್ಲ ದುಡ್ಡು ಬರ್ತಾವು, ತಿನ್ನುವ 2000 ತಿಂಗಳಿಗೆ ಬರ್ತಾವು. ಅದಕ್ಕ ಅದು ಇಲ್ಲ, ಫ್ರೀ ಇದೆ. ಬಸ್ ಎಲ್ಲ ಕರೆಂಟ್ ಫ್ರೀ ಇದೆ, ಎಲ್ಲ ಫ್ರೀ ಇದೆ. ತಗೊಳ್ತಾ ಇದ್ರಿ ಮೇಡಮ್? 3 ತಿಂಗಳ 9-8 ತಿಂಗಳು ಆಯ್ತು. ನೀವೇನ್ ಬಯಸ್ತೀರಾ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಥವಾ ಚೇಂಜ್ ಆಗ್ಬೇಕು? ಮತ್ತೆ ಬಿಜೆಪಿ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಹಿಳೆಯರಿಗೆ ಚಲೋ ಕೆಲಸ ಆಗ್ತೈತಿ. ಮಹಿಳೆಯರು ಸ್ವಲ್ಪ ದುಡ್ಕೊಂಡ್ ತಿನ್ನೋದು ಬಿಟ್ಟು ಆರಾಮ್ ಕುಂತು ತಿಂತಾರ, ವಯಸ್ಸಾದವರು ನಮ್ಮಂತವ್ರು ಇಲ್ಲ. ಈಗ ಟೋಟಲ್ ಮತ್ತೊಂದು ಇಡೀ ಇಂಡಿಯಾ ಒಳಗೆ ಕಾಂಗ್ರೆಸ್ ಬಂದ್ರೆ ಮತ್ತೆ 1 ಲಕ್ಷ ಸಿಗುತ್ತೆ ಮಹಿಳೆಯರಿಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಏನ್ ಹೇಳೋದಂದ್ರೆ ಚಲೋನ ಆಯ್ತಲ್ಲ. 1 ಲಕ್ಷ ಅಂದ್ರೆ ಇನ್ನೂ ಜಾಸ್ತಿ ನಮಗೂ ಖುಷಿ ಬರ್ತೈತಿ. ಬಡವ್ರ ಸಲುವಾಗಿ ಮಾಡಿದಾರು, ಹೆಲ್ಪ್ ಆಗೈತಿ ನಮ್ಗ. 1 ಲಕ್ಷ ಮಕ್ಕಳಿಗೆ ಎಜುಕೇಶನ್ ಅನುಕೂಲ ಆಗ್ತದೆ, ಎಲ್ಲರಿಗೂ ಸಣ್ಣ ಬಡವರಿಗೆ ಎಲ್ಲರಿಗೂ ಇದಾಗ್ತದೆ, ಹೆಲ್ಪ್ ಆಗ್ತದೆ ಅವ್ರಿಗೆ. ಹಾಗೆ ಬಿಜೆಪಿದವರು ಕೆಲವರು ಅವ್ರದ್ದು ಮ್ಯಾನಿಫೆಸ್ಟೋ ಅಲ್ಲಿ ಮಹಿಳೆಯರಿಗೋಸ್ಕರ ಮತ್ತು ಇದೆಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರು? ಅದು ಏನು ನೋಡೇ ಇಲ್ಲ, 25 ಲಕ್ಷ ಫ್ರೀ ನಾವು ನೋಡೇ ಇಲ್ಲ. ₹1 ನಾವು ಅವ್ರ ಕಡೆಯಿಂದ ನಾವು ಬಿಜೆಪಿ ಹೇಳುದಷ್ಟೇ, ಏನು ಮಾಡೋದಿಲ್ಲ. ಬಿಜೆಪಿ ಖಾಲಿ ಹೇಳ್ತಾ ಹೋಗುತ್ತೆ, ಏನೇನು ಮಾಡೋದಿಲ್ಲ. ಮಾಡೋರಿಗೆ ಕೊಡ್ತಾ 15 ಲಕ್ಷ ಆಗುತ್ತೆ ವರ್ಷಕ್ಕೆ, 15 ಲಕ್ಷ ಅದೇನು ಬರ್ಲಿಲ್ಲ ನಮ್ಗೆ. ಇನ್ನು ಅಕೌಂಟ್ ಅಲ್ಲಿ ಒಂದ್ ಪರ್ಸನಿಗೆ ಬರ್ಬೋದು ಅಂದಿದ್ರು, ಬರ್ಲಿಲ್ಲ. ಅದು ಬರ್ಲಿಲ್ಲ. 10 ವರ್ಷ ಆಯ್ತು, ಒಂದ್ಸತನಾರ ಬಂದಿದ್ರೆ ಒಂದು ಇತ್ತಿಲ್ಲ ಅದು. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹಿಳೆಯರಿಗೆ ಬಹಳಷ್ಟು ಸ್ಕೀಮ್ ತಂದಿದೆ, ಬಟ್ ಯಾಕೋ ಜೆಂಟ್ಸ್ ಅಲ್ಲಿನೂ ಒಂಥರ ಇದೆ ಮನಸ್ಸಲ್ಲಿ, ನಮ್ಗೆ ಯಾವುದೇ ಸ್ಕೀಮ್ ಸಿಗ್ಲಿಲ್ಲ ಅಲ್ಲ ಅಂತ. ಯಾಕೆ ಈ ಸತಿ ಏನಾದರೂ ಜೆಂಟ್ಸ್ ಇಂದ ಸೈಡ್ ಎಫೆಕ್ಟ್ ಆಗ್ಬಹುದು ಕಾಂಗ್ರೆಸ್ಸಿಗೆ? ಜೆಂಟ್ಸ್ ಇಂದ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಆಕಾಶದಲ್ಲಿ ಅರ್ಧ ಭಾಗ ಮಹಿಳೆಯರೇ ಇದ್ದಾರೆ. ಮಹಿಳೆಯರ ಸ್ವಾವಲಂಬನೆಗೋಸ್ಕರ ಅವರಿಗೆ ಹೆಚ್ಚಿನ ಆದ್ಯತೆ ನೀಡಿ, ಯಾಕಂದರೆ ಒಂದು ಕುಟುಂಬದಲ್ಲಿ ಕುಟುಂಬವನ್ನು ನಡೆಸೋದ್ರಲ್ಲಿ ಒಂದು ಯಶಸ್ವಿ ಪಾತ್ರ ಮಾಡೋದು ಮಹಿಳೆಯರು. ಹಾಗಾಗಿ ಅವರ ಸ್ವಾವಲಂಬನ ಬದುಕಿಗಾಗಿ ಮೊದಲನೇದಾಗಿ ಬಸ್ ಫ್ರೀ ಕೊಟ್ಟರು. ಈಗ ನೋಡ್ರಿ ನೀವು, ಬಸ್ ಫ್ರೀ ಕೊಟ್ಟಾಗ ಎಲ್ಲ ಸರ್ವನಾಶ ಆಗುತ್ತೆ, KSRTC ಮುಳುಗುತ್ತೆ ಅಂದರು. ಈಗ ಕರ್ನಾಟಕ ರಾಜ್ಯದಲ್ಲಿ ಇರೋ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳು ಕೂಡ ಫುಲ್ ಆಗಿದ್ದಾವೆ. ಅಲ್ಲಿ ಇನ್ಕಮು 10 ಪಟ್ಟು ಜಾಸ್ತಿ ಆಗಿದೆ. ನೀವು ನೋಡಿದ್ರೆಲ್ಲ ಪೇಪರಲ್ಲಿ ನೋಡಿರ್ಬೋದು, ಮೀಡಿಯಾದಲ್ಲಿ ನೋಡಿದಿರ್ಬೋದು. ಹಾಗಾಗಿ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಅಲ್ಲ, ಅದು ಒಂದು ಕುಟುಂಬಕ್ಕಾಗಿ ಬರ್ತಾ ಇದೆ. ಅಲ್ಲದೆ ಎಲ್ಲರೂ ಸಮಿಷ್ಟಿಯಾಗಿ ಒಂದು ಕುಟುಂಬ ಆಗಿರೋದ್ರಿಂದ ಎಲ್ಲರಿಗೂ ಬೆನಿಫಿಟ್ ಆಗ್ತಾ ಇದೆ. ಈಗ ಜೆಂಟ್ಸ್ ಅಂತೀರ ಎಲ್ಲೋ ಒಂದು ದುಡ್ಕೊಂಡು ಮಾಡೋ ಒಂದು ವ್ಯವಸ್ಥೆ ಇದೆ. ಈಗ BJP ಸರ್ಕಾರ ಹೇಳಿದೆ 10 ವರ್ಷ ಹಿಂದೆ 2 ಕೋಟಿ ಉದ್ಯೋಗ ಯೋಜನೆಗೋಸ್ಕರ ಅಂದಿದ್ರು. ಎಲ್ಲಿ ಕೊಟ್ಟಿದ್ರು? ಇದ್ದಿದ್ದು ಸರ್ಕಾರಿ ಸಂಸ್ಥೆಗಳನ್ನೆಲ್ಲ ಮಾರಿ, ಕಾಂಗ್ರೆಸ್ ಸರ್ಕಾರ ಏನು 70 ವರ್ಷದಲ್ಲಿ ಮಾಡಿದ್ದು ಸರ್ಕಾರಿ ಸಂಸ್ಥೆಗಳು, ಅದು ಕೂಡ ಪ್ರಾಫಿಟಲ್ಲಿರೋ ಸರ್ಕಾರಿ ಸಂಸ್ಥೆಗಳನ್ನೆಲ್ಲ ಕೂಡ ಮಾರಿ ಈಗ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದರೆ, ಓದಿದ್ದ ಯುವಜನತೆಗಿರಲಿ, ಏಬಲ್ ಇರೋ ಒಂದು ಯುವಜನತೆಗೆ ಎಲ್ಲಿ ಉದ್ಯೋಗ ಬಂದು
ಹೆಂಗೆ ಅವರು ಜೀವನ ನಡೆಸೋದು. ಹಾಗಾಗಿ ನನ್ನ ಪ್ರಕಾರ ಜೆಂಟ್ಸ್ಗೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮಹಿಳೆಯರಿಗೆ ಬೆನಿಫಿಟ್ ಆದರೆ ಕುಟುಂಬದಲ್ಲಿ ಬೆನಿಫಿಟ್ ಆಗ್ತಾ ಇದೆ. ಒಂದು ಕುಟುಂಬ ನಡೆಸುವಾಗ ಯಶಸ್ವಿ ಪಾತ್ರ ಪೋಷಿಸುವುದು ಮಹಿಳೆಯರಾಗಿದ್ದರಿಂದ ಒಂದು ಕುಟುಂಬ ಒಳ್ಳೆಯ ಒಂದು ಸ್ವಾಭಿಮಾನದ ಜೀವನದಿಂದ ಮುಂದೆ ಹೋಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಫ್ರೀಯಿಂದ ಈ ದೇಶ ಎಲ್ಲೂ ಕೆಟ್ಟಾಗಿ ಹೋಗಿಲ್ಲ, ಮುಲಿಗಾಗಿ ಹೋಗಿಲ್ಲ. BJP ಸರ್ಕಾರದಲ್ಲಿ ಸುಮಾರು 11 ಲಕ್ಷ ಕೋಟಿ ಈ ಬಡ ವ್ಯಾಪಾರಸ್ಥರು ಏನಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ, ಅವ್ರಿಗೂ ಮಾಫಿ ಮಾಡಿದ್ದಾರೆ. ಅವ್ರಿಗೂ ಮಾಫಿ ಮಾಡೋದೇನೋ ಅವಶ್ಯಕತೆ ಇರಲಿಲ್ಲ. ಈಗ ನಾವು ಸಣ್ಣ ಪುಟ್ಟವ್ರಿಗೆ ಏನಾದ್ರು ಲೋನ್ ಕಟ್ಟಲಿಲ್ಲ ಅಂದರೆ ಮನೆಗೆ ಹೋಗಿ ದಬ್ಬಾಳಿಕೆ ಮಾಡಿ ಈ ಥರ ಮಾಡ್ತಾ ಇದ್ದಾರೆ. ಈಗ ಬದುಕೋಗ ಆಸರಾಗೋಸ್ಕರ ಏನು ಕೊಡ್ತಾ ಇದ್ದಾರೆ ಫ್ರೀ, ಅದೆಲ್ಲ ಕೂಡ ಮತ್ತು ಸಮಾಜದಲ್ಲಿ ಹೋಗ್ತಾ ಇದೆ, ವ್ಯಾಪಾರವಾಗಿ ಹೋಗ್ತಾ ಇದೆ. ಇಲ್ಲಾಂದರೆ ಅದು ಮತ್ತು ಖರ್ಚು ಮಾಡ್ತಾ ಇದ್ರಿಂದ ದೇಶಕ್ಕೆ ಉಪಯೋಗನೇ ಬಿಟ್ಟು ಎಲ್ಲಿ ದೇಶಕ್ಕೆ ನಷ್ಟ ಇಲ್ಲ. ಅವರು ಏನು ಮಾಡಬೇಕಂದ್ರೆ ಈ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಅದು ಸರಿಸುಮಾರು ಇವತ್ತಿಗೆ 11 ಲಕ್ಷ ಕೋಟಿ ಮೇಲೆ ಇದೆ ಅಂದರೆ ನೀವು ನೆನ್ಪಿಟ್ಕೋರಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದರೆ 5,000 ಕೋಟಿ ಮೊದಲನೇದಾಗಿ ಯುವಕರ ಉದ್ಯೋಗಕ್ಕೋಸ್ಕರ ಒಂದು ನಿಧಿ ಮಾಡಿ ಬಿಟ್ಟು ಯುವಕರ ಉದ್ಯೋಗ ಹೇಗೆ ಸೃಷ್ಟಿಸಬೇಕು, ಯುವಕರನ್ನು ಯಾವ ಥರ ಸ್ವಾವಲಂಬನ ಜೀವನಕ್ಕಾಗಿ ನಾವು ನೋಡ್ಕೋಬೇಕು ಅನ್ನೋದು ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಅವರು ಮ್ಯಾನಿಫೆಸ್ಟೋಯಲ್ಲಿ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರು ಭಾಳಷ್ಟು ಖುಷಿಯಾಗೋ ಸಂಗತಿ ಅದು. ಓಕೆ, ಧನ್ಯವಾದಗಳು.